ವೀಕ್ಷಕರೇ ನಮಸ್ಕಾರ. ನಾನು ಕಾಂಚಿಕಾ ವಿಠಲ್ ಭಟ್. ನನ್ನ ಹೊಸ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಮೊದಲನೇ ಸಾರಿ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಯೋಧ್ಯೆಗೆ ಹೋಗುವಂತಹ ಅನುಭವನ ನಾನು ನಿಮ್ ಜೊತೆ ಹಂಚ್ಕೊಳ್ತೇನೆ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಏರ್ಪೋರ್ಟ್ ವರೆಗೂ ಬಂದಿರೋದನ್ನ ತೋರಿಸಿದ್ದೆ. ನೋಡಿ, ಚೆಕ್ ಇನ್ ಆಗಿ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಏರ್ಪೋರ್ಟ್ ಲಾಂಚ್ ಅಂತ ಇರುತ್ತೆ ನೋಡಿ. ಏರ್ಪೋರ್ಟ್ ಅಲ್ಲಿ ಈ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ರಲ್ಲೆಲ್ಲ ಆಫರ್ ಇರುತ್ತೆ. ನಮ್ಗೆ ಅಲ್ಲಿ ತಿಂಡಿ ತಿನ್ಬಹುದು ಕಡಿಮೆ ಬೆಲೆಯಲ್ಲಿ. ಇಲ್ಲಾಂದ್ರೆ ಏರ್ಪೋರ್ಟ್ ಅಲ್ಲಿ ಎಷ್ಟು ರೇಟ್ ಆಗತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಅಥವಾ ಏರ್ಪೋರ್ಟ್ ಲಾಂಚ್ ಬಗ್ಗೆನೂ ಕೆಲವರಿಗೆ ಗೊತ್ತಿರಬಹುದು. ನೀವು ಬ್ಯಾಂಕ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಹೇಳ್ತಾರೆ ಏನು ಹೇಗೆ ಆಫರ್ ತಗೊಳ್ಳೋದು ಅಂತೆಲ್ಲ. ಸೊ ಇವರ ಕಾರ್ಡ್ ಅಲ್ಲಿ ಆಫರ್ ಇತ್ತು. ನಾವು ತಿಂಡಿ ತಿಂದ್ಕೊಂಡು ಏನ್ ಮಾಡಿದ್ವಿ, ನಮ್ಮ ಗೇಟ್ ಕಡೆಗೆ ಹೊರಟ್ವಿ. ನಮ್ದು ಗೇಟ್ ನಂಬರ್ 32 ಇತ್ತು. ಸೊ ನಾವ್ ಇಲ್ಲಿಂದ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕು. ಇದು 12-13 ಕ್ರಾಸ್ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋದ್ರು ಸಹ ನಮ್ಗೆ ಟೈಮ್ ಇರ್ಲಿಲ್ಲ. ಅಂಡ್ ಟೈಮ್ ಇತ್ತು, ಏನಾಯ್ತು ಅಂತಂದ್ರೆ ಅಲ್ಲಿ ಲಾಸ್ಟ್ ನಂಬರ್ ಇಂದ ಕಳಿಸ್ತಾ ಇದ್ರು ಗೇಟ್ ಅಲ್ಲಿ. ಅಂದ್ರೆ ನಮ್ದು 9 ಇತ್ತು ರೋ. ಸೊ ಲಾಸ್ಟ್ ನಂಬರ್ ಇಂದ ಕಳಿಸ್ಕೊಂಡು 30 ಈ ತರ 32 ಆಮೇಲೆ 15 ವರ್ಗೂ ಕಳಿಸಿದ್ರು. ಆಮೇಲೆ ನಮ್ಮನ್ನ ಕಳಿಸಿದ್ರು ಸಹ ಅಲ್ಲಿ ಫುಲ್ ಕ್ಯೂ ಇತ್ತು, ಬೇಗ ಬೇಗ ಪಾಸ್ ಆಗ್ತಾ ಇರ್ಲಿಲ್ಲ. ಸೊ ನಾವು ಪಾಸ್ ಮಾಡ್ಕೊಂಡು ಹೋದ್ವಿ. ಫೈನಲಿ ಏರೋಪ್ಲೇನ್ ಹತ್ತಕ್ಕೆ ಹೋದ್ವಿ. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇತ್ತು ನಾವು ಅಯೋಧ್ಯೆಗೆ ಹೋಗ್ತಾ ಇರುವಂತದ್ದು ಅಂತ. ಅಲ್ಲಿ ನಮ್ದು ಗೇಟ್ ಇದಿರತ್ತಲ್ಲ ಪಾಸ್, ಅದನ್ನೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ಚೆಕ್ ಮಾಡಿ ನಾವು ಒಳಗಡೆ ಹೋದ್ವಿ. ಇದು ನಮ್ಮ ಫ್ಲೈಟು, ಸ್ಪೈಸ್ ಜೆಟ್ ನಾವು ಹೋಗಿರುವಂತದ್ದು ಅಯೋಧ್ಯೆಗೆ. ಮೋಸ್ಟ್ಲಿ ಡೈರೆಕ್ಟ್ ಫ್ಲೈಟ್ ಅದೇ ಅನ್ಸುತ್ತೆ, ಸ್ಪೈಸ್ ಜೆಟ್. ಡೈಲಿ ಇರಲ್ಲ ಡೈರೆಕ್ಟ್ ಫ್ಲೈಟ್, ಚೆಕ್ ಮಾಡಿ ನಾವು ಬುಕ್ ಮಾಡ್ಕೋಬೇಕು. ನಾವು ಹೋಗಿದ್ದು ಡೈರೆಕ್ಟ್ ಫ್ಲೈಟ್ ಆಗಿತ್ತು, ಬೆಂಗಳೂರು ಟು ಅಯೋಧ್ಯ. ಸೊ ಇದು ನಮ್ಮ ಫ್ಲೈಟ್. ಅಂಡ್ ಫ್ಲೈಟ್ ಟೇಕ್ ಆಫ್ ಆಗೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ತಾ ಇರಿ ಮುಂದೆ ಸಹ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ, ಅವ್ರೇನೋ ಮಾತಾಡ್ತಾ ಇದಾರೆ, ನಮ್ಮನ್ನು ಒಳಗ್ ಬಿಟ್ಟಿಲ್ಲ. ಏನೋ ಮಾತಾಡ್ಕೊಂಡು ಏನ್ ಮಾತಾಡಿದ್ರು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಏನೋ ಕೇಳಿಸಿಲ್ಲ ಅವ್ರು ಮಾತಾಡಿದ್ದು. ನಮ್ಮನ್ನ ಹೋಲ್ಡ್ ಮಾಡಿದ್ರು ಅಲ್ಲಿ ಒಂದು 2 ಮಿನಿಟ್ಸ್. ಅಂದ್ರೆ ಅಲ್ಲಿ ಪಾಸ್ ಆಗಿರ್ಲಿಲ್ಲ ಪ್ಯಾಸೆಂಜರ್ ಮುಂದಕ್ಕೆ, ಹಿಂದಿರೋರೆಲ್ಲ ಹಾಗೆ ನಿಂತಿದ್ರು. ಸೊ ಈಗ ಹೋದ್ವಿ ನಮ್ಮ ಫ್ಲೈಟ್ ಒಳಗಡೆ. ನೋಡಿ, ಇದೇ ನಮ್ಮ ಫ್ಲೈಟ್, ಸ್ಪೈಸ್ ಜೆಟ್. ತುಂಬಾ ದೊಡ್ಡದೇನಲ್ಲ ಅದು, ಚಿಕ್ಕದೇನೆ, ಡೊಮೆಸ್ಟಿಕ್. ಸೊ ಇದ್ರೊಳಗೆ ಹೋಗಿ ಕೂತಾಯ್ತು. ನೆಕ್ಸ್ಟ್ ಈಗ ಫ್ಲೈಟ್ ಟೇಕ್ ಆಫ್ ಆಗೋದನ್ನ ತೋರಿಸ್ತೇನೆ ನೋಡಿ. ಬ್ಯೂಟಿಫುಲ್ ಮೂಮೆಂಟ್ ಇದು, ಫ್ಲೈಟ್ ಟೇಕ್ ಆಫ್ ಆಗೋದು. ಕೆಲವರು ಭಯ ಪಡ್ತಾರೆ, ಅಂದ್ರೆ ಸ್ವಲ್ಪ ವೇಟ್ ಲಾಸ್ ಆದಾಗ ಆಗತ್ತೆ ಅದು ಇದು ಅಂತ. ಆತರ ಏನು ಅನುಭವ ಆಗಿಲ್ಲ ನಮ್ಗೆ. ತುಂಬಾ ಖುಷಿಯಾಗೆ ಹೋದ್ವಿ ನಾವು. ಕೆಲವರಿಗೆ ಭಯ ಇರ್ಬೋದು, ಕೆಲವರು ಎಂಜಾಯ್ ಮಾಡ್ಬೋದು, ಕೆಲವರು ಖುಷಿ ಪಟ್ಕೊಂಡು ಮೊಬೈಲ್ ಇದು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ನಾನೇನ್ ಮಾಡಿದೆ ಅಂದ್ರೆ, ಅಲ್ಲಿ ವಿಂಡೋ ಇರುತ್ತಲ್ಲ, ವಿಂಡೋಗೆ ಮೊಬೈಲ್ ಇಟ್ಟು ಅದನ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ವಿಡಿಯೋ ಇದಾಗಿದೆ, ರೆಕಾರ್ಡ್ ಆಗಿದೆ. ನೋಡಿ, ಟೇಕ್ ಆಫ್ ಆಗಕ್ಕೆ ರನ್ವೇಗೆ ಹೋಗ್ತಾ ಇರೋದು ಇದು ಫ್ಲೈಟ್. ಅಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಅಯೋಧ್ಯೆಯ ಏರ್ಪೋರ್ಟಿನ ಚಿತ್ರಣ, ಅಯೋಧ್ಯೆಯಲ್ಲಿ ಇರುವಂತಹ ವಿಶೇಷ ದೇವಸ್ಥಾನಗಳು, ಏನೇನ್ ವಿಶೇಷತೆ ಇದೆ ಅದನ್ನೆಲ್ಲ ತೋರಿಸ್ಲಿಕ್ಕಿದ್ದೇನೆ ನಿಮ್ಗೆ. ಸೊ ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿದಾಗ ನಾನು ಪ್ರತಿಯೊಂದು ವಿಡಿಯೋದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಂಪೂರ್ಣ ಅಯೋಧ್ಯೆನ ನೀವು ವಿಡಿಯೋದಲ್ಲೇ ನೋಡ್ಬೋದು, ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತೇನೆ. ಸೊ ವಿಮಾನ ಟೇಕ್ ಆಫ್ ಆಯ್ತು. ನೋಡಿ, ಎಲ್ಲ ಚಿಕ್ಕದಾಗಿ ಕಾಣಕ್ ಸ್ಟಾರ್ಟ್ ಆಯ್ತು ಪಕ್ಕದಲ್ಲಿರೋಂಥದ್ದೆಲ್ಲ. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ನೋಡಿ. ಒಳ್ಳೆ ಸೂಪರ್ ಆಗಿರುತ್ತೆ ಅನುಭವ ಟೇಕ್ ಆಫ್ ಆಗುವಾಗ. ನೋಡಿ, ಎಲ್ಲ ಡೌನ್ ಅಲ್ಲಿ ಕಾಣ್ತಾ ಇದೆ. ವಾವ್, ಸೂಪರ್ ಅಲ್ಲ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ವೀಕ್ಷಕರೇ. ಕೀಪ್ ವಾಚಿಂಗ್ ಮೈ ಚಾನೆಲ್. ಸೊ ಬ್ಯೂಟಿಫುಲ್ ಮೂಮೆಂಟ್ ಇದು, ಎಂಜಾಯ್ ಮಾಡಿ, ನೋಡಿ, ಖುಷಿ ಪಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.